ನಟಿ ಕಾರುಣ್ಯ ರಾಮ್ ತಂಗಿ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮುಗಿಸಿ ಹೊರಟ ಕಾರುಣ್ಯ ರಾಮ ಉತ್ತರ ನೀಡದೆ ಹೊರಟ ನಟಿ ಕಾರುಣ್ಯ ರಾಮ್. ಲಕ್ಷಾಂತರ ಹಣ ವಂಚಿಸಿರುವಂತಹ ಕಾರುಣ್ಯ ಸಹೋದರಿ ಸಮೃದ್ಧಿ ಅಮಾಯಕರ ಬಳಿ ಹಣವನ್ನ ಪಡೆದು ವಂಚಿಸಿರುವಂತಹ ಆರೋಪ ಕೂಡ ಕೇಳಿದ್ರು. ಇತ್ತೀಚೆಗೆ ಈ ಕೇಸ್ ಸಂಬಂಧ ವಿಚಾರಣೆಗೆ ಹಾಜರಾಗಿದ್ರು ಕಾರುಣ್ಯ. ಈಗ ವಿಚಾರಣೆಯನ್ನು ಮುಗಿಸಿ ಆಚೆ ಬಂದಿದ್ದಾರೆ. ಯಾವುದೇ ಉತ್ತರವನ್ನ ಕೊಡಲಿಲ್ಲ. ಲಕ್ಷಾಂತರ ಹಣವನ್ನು ವಂಚಿಸಿರುವಂತಹ ಆರೋಪ ಕೂಡ ಅವರ ಸಹೋದರಿ ಸಮೃದ್ಧಿ ಮೇಲಿತ್ತು. ಅವರ ಸ್ನೇಹಿತರ ಬಳಿ ಎಲ್ಲರ ಹತ್ರನೂ ಕೂಡ ಸಾಲವನ್ನ ಪಡ್ಕೊಂಡಿದ್ರು. ನನಗೆ ಕಷ್ಟ ಇದೆ ಅಂತ ಹೇಳಿ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಕೋಟ್ಯಾಂತರ ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡ್ಕೊಂಡಿದ್ರು. ಆಮೇಲೆ ಅವರ ಸ್ನೇಹಿತರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಹಣವನ್ನ ವಾಪಸ್ ಕೊಡಿ, ಇವಾಗ ನಮಗೆ ಕಷ್ಟ ಬಂದಿದೆ, ನಾವು ಕೊಟ್ಟಂತ ಹಣವನ್ನ ವಾಪಸ್ ಕೊಡಿ ಅಂತ ಹೇಳಿ ಕೇಳಿದ್ರೆ ಇವಾಗ ಬೆದರಿಕೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರ ತಂಗಿ ಅಲ್ಲದೆ ಕಾರುಣ್ಯರಾಮ್ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಯಾರು ಅವರಿಗೆ ಹಣವನ್ನ ಕೊಟ್ಟಿದ್ರು, ಸಾಲವನ್ನ ಕೊಟ್ಟಿದ್ರು, ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಹಾಗಾಗಿ ಈಗ ವಿಚಾರಣೆಯನ್ನ ಮುಗಿಸ್ಕೊಂಡು ಕಾರುಣ್ಯರಾಮ್ ಅವರು ಆಚೆ ಬಂದಿದ್ದಾರೆ. ಆದ್ರೆ ಯಾವುದೇ ಪ್ರತಿಕ್ರಿಯೆಯನ್ನಾಗಿರ್ಬೋದು, ಉತ್ತರವನ್ನಾಗಿರ್ಬೋದು ಕೊಡ್ಲಿಲ್ಲ. ಲಕ್ಷಾಂತರ ರೂಪಾಯಿ ವಂಚಿಸಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ನನಗೆ ಕಷ್ಟ ಇದೆ ಅಂತ ಹೇಳಿ ಅವರ ಸ್ನೇಹಿತರ ಬಳಿ ನಾನು ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳಿ ಸುಮಾರು ಹಣವನ್ನ ತೆಗೆದುಕೊಂಡಿದ್ರು. ಆದ್ರೆ ಯಾವ ಹಣವನ್ನು ಕೂಡ ವಾಪಸ್ ಕೊಟ್ಟಿರ್ಲಿಲ್ಲ. ಅದಾದ ಮೇಲೆ ಕಾರುಣ್ಯರಾಮ್ ಅವರೇ ಅವರ ತಂಗಿ ವಿರುದ್ಧ ದೂರನ್ನ ಕೊಡ್ತಾರೆ. ಅದಾದ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ನಮ್ಮ ಹತ್ರ ಹಣವನ್ನ ಇಸ್ಕೊಂಡು ಈಗ ನಾವು ಫೋನ್ ಮಾಡಿದ್ರೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕೂಡ ಅವರ ಸ್ನೇಹಿತರು ಕೂಡ ಆರೋಪವನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರುಣ್ಯರಾಮ್ ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಆದ್ರೆ ವಿಚಾರಣೆ ಮುಗಿಸ್ಕೊಂಡು ಆಚೆ ಬಂದಿದ್ದಾರೆ. ಆದ್ರೆ ಯಾವುದೇ ಪ್ರತಿಕ್ರಿಯೆಯನ್ನ, ಉತ್ತರವನ್ನಾಗ್ಲಿ ಇಲ್ಲಿ ತನಕ ಕೂಡ ಕೊಡ್ಲಿಲ್ಲ. ಸಹೋದರಿ ಸಮೃದ್ಧಿ ಅಮಾಯಕರ ಬಳಿ ಹಣ ಪಡೆದು ವಂಚಿಸಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಈ ಕೇಸ್ ಸಂಬಂಧ ವಿಚಾರಣೆಗೆ ಹಾಜರಾಗಿದ್ರು ಕಾರುಣ್ಯ.